ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ವಿಶ್ವದ ಅತ್ಯಾಧುನಿಕ ಕ್ಷಿಪಣಿ ತಡೆ ವ್ಯವಸ್ಥೆಗಳಲ್ಲೊಂದಾದ ರಷ್ಯಾದ S-400 ಕುರಿತು ಮಾತನಾಡೋಣ. ಇದು ಒಂದು ಹತ್ತಿರದಿಂದಲೂ ಹಾಗೂ ದೂರದಿಂದಲೂ ಬರುವ ವೈಮಾನಿಕ ದಾಳಿಗಳನ್ನು ತಡೆಯಬಲ್ಲ ಗಗನ ರಕ್ಷಣಾ ಯೋಧ. S-400 ಅನ್ನು ರಷ್ಯಾ 2007ರಲ್ಲಿ ಪರಿಚಯಿಸಿತ್ತು. ಇದೊಂದು ಆಧುನಿಕ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ. ಇದರಿಂದ 400 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆದುಕೊಳ್ಳಬಹುದಾಗಿದೆ. 2018ರಲ್ಲಿ ಭಾರತವು ಸುಮಾರು 40,000 ಕೋಟಿ ರೂಪಾಯಿಗೆ S-400 ವ್ಯವಸ್ಥೆ ಖರೀದಿಸಿತ್ತು. ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಿತು. ಈ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ರಾಡರ್ ಮತ್ತು 400 ಕಿಲೋಮೀಟರ್ ಹೊಡೆತದ ವ್ಯಾಪ್ತಿಯ ಕ್ಷಿಪಣಿಗಳು ಇವೆ. ಒಂದೇ ಸಮಯದಲ್ಲಿ ಸುಮಾರು 80 ಗುರಿಗಳನ್ನು ಪತ್ತೆ ಹಚ್ಚಲು ಸಾಧ್ಯ. ಮೊದಲು ಕಣ್ಗಾವಲು ರಾಡರ್ ಗುರಿಗಳನ್ನು ಗುರುತಿಸುತ್ತದೆ, ಆಮೇಲೆ ಫೈರ್ ಕಂಟ್ರೋಲ್ ರಾಡರ್ಗೆ ಮಾಹಿತಿ ರವಾನಿಸುತ್ತೆ. ತಕ್ಷಣವೇ ಉಡಾವಣೆ ಆರಂಭವಾಗುತ್ತದೆ. ಈ ಕ್ಷಿಪಣಿಗಳು 15 ಮ್ಯಾಕ್ ವೇಗದಲ್ಲಿ ಹಾರುತ್ತವೆ, ಅಂದರೆ ಶಬ್ದದ ವೇಗಕ್ಕಿಂತ 15 ಪಟ್ಟು ವೇಗ. ಇದರಿಂದ ಅವುಗಳನ್ನು ತಪ್ಪಿಸುವುದು ಬಹಳ ಕಷ್ಟ. S-400 ಟ್ರಕ್ ಆರೋಹಿತ ವ್ಯವಸ್ಥೆಯಾಗಿದೆ. ಕೇವಲ 5 ನಿಮಿಷಗಳಲ್ಲಿ ಉಡಾವಣೆಗೆ ಸಿದ್ಧವಾಗಬಲ್ಲದು. ಉಡಾವಣಾ ವಾಹನಗಳು 4 ಕ್ಷಿಪಣಿ ಕೊಳವೆಗಳನ್ನು ಹೊಂದಿವೆ. 4 ಉಡಾವಣಾ ವಾಹನಗಳು ಸೇರಿ ಒಂದು ಬ್ಯಾಟರಿ ರೂಪಿಸುತ್ತವೆ. 2 ಬ್ಯಾಟರಿಗಳಿಂದ ಒಂದು ರೆಜಿಮೆಂಟ್ ರೂಪುಗೊಳ್ಳುತ್ತದೆ, ಅಂದರೆ ಒಟ್ಟು 32 ಕ್ಷಿಪಣಿಗಳು. ಇನ್ನಷ್ಟು ಭದ್ರತೆಗಾಗಿ ಭಾರತ ಹೆಚ್ಚುವರಿಯಾಗಿ 1000 ಕ್ಷಿಪಣಿಗಳನ್ನು ಕೂಡ ಖರೀದಿಸುತ್ತಿದೆ. S-400 ಲಂಬ ಉಡಾವಣಾ ವ್ಯವಸ್ಥೆ ಹೊಂದಿದೆ. ಇದು ಕ್ಷಿಪಣಿಗಳನ್ನು ನೇರವಾಗಿ ಮೇಲೆ ಹಾರಿಸುತ್ತದೆ. ಇದರಿಂದ ಗುರಿ ತಲುಪುವುದು ಹೆಚ್ಚು ಶಕ್ತಿಶಾಲಿ ಆಗುತ್ತದೆ. ಭಾರತಕ್ಕೆ S-400 ಯಂತ್ರದ ಸುಧಾರಿತ ಆವೃತ್ತಿ ಒದಗಿಸಲಾಗುತ್ತಿದೆ. ಇದು ತಂತ್ರಜ್ಞಾನದಲ್ಲಿ ಇನ್ನೂ ಮುಂಚೆಯಾಗಿದೆ. ಭಾರತವು ಈಗ 4 ಪದರದ ಗಗನ ರಕ್ಷಣಾ ವ್ಯವಸ್ಥೆಯನ್ನು ರೂಪಿಸುತ್ತಿದೆ. ಇದರಲ್ಲಿ S-400 ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ. S-400 ಖರೀದಿಸುವ ದೇಶಗಳ ಮೇಲೆ ಅಮೆರಿಕ ನಿರ್ಬಂಧ ಹೇರಿದರೂ ಭಾರತವು ಈ ನಿರ್ಬಂಧಗಳಿಂದ ವಿನಾಯಿತಿ ಪಡೆಯುವ ಸಾಧ್ಯತೆ ಕೂಡ ಇದೆ. ಇಷ್ಟು ಶಕ್ತಿಶಾಲಿ ಮತ್ತು ಭದ್ರತಾ ವೈಶಿಷ್ಟ್ಯಗಳಿಂದ ಕೂಡಿರುವ S-400 ಭಾರತದ ಗಗನ ರಕ್ಷಣೆಯಲ್ಲಿ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಈ ಮಾಹಿತಿಯನ್ನು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.